ನನಗೆ ಇವಿಎಂ ಮೇಲೆ ಈಗಲೂ ಕೂಡ ನಂಬಿಕೆ ಇಲ್ಲ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ 185 190 ಸ್ಥಾನಗಳನ್ನು ಗೆಲ್ಲಬಹುದಾಗಿತ್ತು ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಕರ್ನಾಟಕದಲ್ಲಿ ನಾವು 185 190 ಸ್ಥಾನಗಳನ್ನು ಗೆಲ್ಲಬಹುದಾಗಿತ್ತು. ಕರ್ನಾಟಕದಲ್ಲಿ ಇವಿಎಂ ಕಿತಾಪತಿಗೆ ಅವಕಾಶ ಸಿಕ್ಕಿಲ್ಲ. ಒಂದು ರಾಜ್ಯದ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿ ನೋಡಿಬಿಡಿ. ಮಹಾರಾಷ್ಟ್ರದಲ್ಲಿ 34 ಲಕ್ಷ ಮತದಾನ ಹೆಚ್ಚಳವಾಯಿತು. ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಒಂದಲ್ಲ ಒಂದು ದಿನ ದೇಶದ ಜನ ರೊಚ್ಚಿಗೇಳ್ತಾರೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಸರ್, ನಾನು ಅವಾಗನೂ ಹೇಳ್ತಾ ಇದ್ದೀನಿ, ಈಗನೂ ಹೇಳ್ತಾ ಇದ್ದೀನಿ, ನನ್ನ ಇವಿಎಂ ಮೇಲೆ ನನಗೆ ವಿಶ್ವಾಸ ಇಲ್ಲ. ಯಾಕಂತಂದರೆ ಮೊನ್ನೆ ಒಂದು ಸಣ್ಣ ವಿಚಾರ ಪ್ರಸ್ತಾಪ ಆಗಿದೆ, ಸಣ್ಣ ವಿಚಾರ ಬಂದಿದೆ. ಏನು ಸಣ್ಣ ವಿಚಾರ ಅಲ್ಲ, 34 ಲಕ್ಷಕ್ಕಿಂತ ಹೆಚ್ಚು ಓಟು ಮಹಾರಾಷ್ಟ್ರ ಚುನಾವಣೆ ಒಳಗೆ ಚಲಾವಣೆ ಆಗಿದೆ ಅಂತ. ಅದು ಹೆಂಗೆ ಬಂದವು? ಅದ್ರ ಬಗ್ಗೆ ನಮ್ಮಲ್ಲಿ ಒಂದು ಟೀಮ್ ಮಾಡಿ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋಕ್ಕೆ ಈಗಾಗಲೇ ರೆಡಿ ಮಾಡಿದ್ದಾರೆ. ನನಗೆ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವಿಎಂ ಮೇಲೆ ನನಗೆ ನಂಬಿಕೆ ಇಲ್ಲ. ಚುನಾವಣೆ ಇದ್ದತ್ನಾಗೂ ಹೇಳಿದ್ದೀನಿ, ಕರ್ನಾಟಕ ಗೆದ್ದತ್ನಾಗೂ ಹೇಳಿದ್ದೀನಿ. ಇಲ್ಲಿ ಮಾಡೋಕೆ ಅವ್ರಿಗೆ ಅವಕಾಶ ಸಿಕ್ಕಿರಕ್ಕಿಲ್ಲೋ ಏನೋ ಗೊತ್ತಿಲ್ಲ. ಇನ್ನೂ ಒಂದು ವಾತಾವರಣ ಭಾಳ ಚೆನ್ನಾಗಿದೆ ಅಂತಂದು ಮತ್ತೇನಾರ ಮಾಡಿದ್ರೆ ನಾವು ಸಿಕ್ಕಂಬಿಡ್ತೀವಿ ಅಂತ ಮಾಡಿಲ್ಲ ಏನೋ ಗೊತ್ತಿಲ್ಲ. ನೋಡಿ, ಮಹಾರಾಷ್ಟ್ರದೊಳಗೆ ಒಳ್ಳೆ ವಾತಾವರಣ ಇತ್ತು. ನನಗೂ ಗೆಳೆಯರಿದ್ದಾರೆ ರಾಜಕೀಯವಾಗಿ, ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಏನೋ ಒಂದು ಇದ್ರಾಗ ಏನೋ ಸಮಥಿಂಗ್ ಇದೆ. ಇದು ಪೂರ್ಣ ದೇಶಿ ಜನರಿಗೆ ಗೊತ್ತಾಗೋ ರೀತಿಯೊಳಗೆ ಸ್ಪಷ್ಟವಾಗಿ ಆಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂದಲ್ಲ ನಾಳಿದ್ದು ಹೊರಗೆ ಬರೋದ ಗೊತ್ತಾಗದೆ ಈ ದೇಶಿ ಜನರಿಗೆ, ರಾಜ್ಯ ಜನರಿಗೆ ಗೊತ್ತಾಗದ, ಅದು ಗೊತ್ತಾಗೇ ಆಗತ್ತಂತ ನನ್ನ ಅನಿಸಿಕೆ. ನಾನು ಹೇಳಕತ್ತೀನಿ, ಇಷ್ಟು ನಮ್ಮ ಮ್ಯಾಗ ಡೌಟ್ ಐತಲ್ಲ, ಒಂದು ರಾಜ್ಯದ್ದು ಬ್ಯಾಲೆಟ್ ಮ್ಯಾಗ ಮಾಡಲಿ ಚುನಾವಣೆ. ಹೌದು ಸರ್, ನಾನು ಹೇಳಕತ್ತೀನಿ, ಅವತ್ತು ಇವಿಎಂ ಬಗ್ಗೆ ನಾವು ಸಂಶಯನ ವ್ಯಕ್ತಪಡಿಸೀನಿ. ನನಗನ್ಸಿದ ಮಟ್ಟಿಗೆ ನಾವು 185ರಿಂದ 90 ಗೆದ್ದಿರ್ಬೋದು, ಇವಿಎಂ ಮಷಿಂದ 135 ಬಂದಿರ್ಬೋದು. ಯಾಕಂತೀರಿ? 101%. ಇವರು ರಾಜ್ಯದಾಗ ಹೊಲಸು ಮಾಡಿದ್ ನೋಡಿದ್ರಲ್ಲ.